ಅಂತ ಕೂಡ ನಮಗೆ ಭರವಸೆ ನೀಡಿದ್ದಾರೆ. ಒಟ್ಟಿನಲ್ಲಿ ಇದು ಈ ತರ ಘಟನೆಗಳಾಗಬಾರ್ದು. ಏನೇ ವ್ಯತ್ಯಾಸಗಳಿದ್ರು, ಕೌಟುಂಬಿಕ ವ್ಯತ್ಯಾಸಗಳಾಗಲಿ ಅಥವಾ ಬೇರೆ ಯಾವುದೇ ವ್ಯತ್ಯಾಸಗಳಿದ್ರು ಮಾತುಕತೆ ಮುಖಾಂತರ ಗ್ರಾಮದ ಹಿರಿಯರು ಇರ್ತಾರೆ, ಪೊಲೀಸ್ ಠಾಣೆಗಳಿರ್ತವೆ, ಅವ್ರ ಸಮುದಾಯದ ಮುಖಂಡರು ಇರ್ತಾರೆ, ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಪರಿಹಾರ ಮಾಡ್ಕೋಬಹುದಿತ್ತು. ಕೋಪ ಮತ್ತು ಆಕ್ರೋಶಕ್ಕೆ ಕೈ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಒಂದು ತಲೆ ಮನಸ್ಸನ್ನ ಕೊಟ್ಟಂತ ಸಂದರ್ಭದಲ್ಲಿ ಈ ರೀತಿ ಕೃತ್ಯಗಳಾಗೋಗುತ್ತೆ. ಆದ್ರೆ ಈ ತರ ಘಟನೆಗಳು ಮತ್ತೆ ಮರುಕಳಿಸಿದ ರೀತಿಯಲ್ಲಿ ಏನು ಅತ್ಯಂತ ಜವಾಬ್ದಾರಿಯುತವಾಗಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು, ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕು, ಆ ಕೆಲಸವನ್ನು ಮಾಡುತ್ತೆ ಅಂತ ಕೂಡ ನಮಗೆ ಭರವಸೆ ನೀಡಿದ್ದಾರೆ. ಒಟ್ಟಿನಲ್ಲಿ ಇದು ಈ ತರ ಘಟನೆಗಳಾಗಬಾರ್ದು. ಏನೇ ವ್ಯತ್ಯಾಸಗಳಿದ್ರು, ಕೌಟುಂಬಿಕ ವ್ಯತ್ಯಾಸಗಳಾಗಲಿ ಅಥವಾ ಬೇರೆ ಯಾವುದೇ ವ್ಯತ್ಯಾಸಗಳಿದ್ರು ಮಾತುಕತೆ ಮುಖಾಂತರ ಗ್ರಾಮದ ಹಿರಿಯರು ಇರ್ತಾರೆ, ಪೊಲೀಸ್ ಠಾಣೆಗಳಿರ್ತವೆ, ಅವ್ರ ಸಮುದಾಯದ ಮುಖಂಡರು ಇರ್ತಾರೆ, ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಪರಿಹಾರ ಮಾಡ್ಕೋಬಹುದಿತ್ತು. ಕೋಪ ಮತ್ತು ಆಕ್ರೋಶಕ್ಕೆ ಕೈ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಒಂದು ತಲೆ ಮನಸ್ಸನ್ನ ಕೊಟ್ಟಂತ ಸಂದರ್ಭದಲ್ಲಿ ಈ ರೀತಿ ಕೃತ್ಯಗಳಾಗೋಗುತ್ತೆ. ಆದ್ರೆ ಈ ತರ ಘಟನೆಗಳು ಮತ್ತೆ ಮರುಕಳಿಸಿದ ರೀತಿಯಲ್ಲಿ ಏನು ಅತ್ಯಂತ ಜವಾಬ್ದಾರಿಯುತವಾಗಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು, ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕು, ಆ ಕೆಲಸವನ್ನು ಮಾಡುತ್ತೆ.